ಜೈ ಶ್ರೀ ಕೃಷ್ಣ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಹೊಸ ರೆಸಿಪಿ ಮಾಡ್ತಾ ಇದ್ದೀನಿ, ಅದೇ ಆಲೂ ಬಿರಿಯಾನಿ. ನೀವು ಇದನ್ನು ಲಂಚ್ ಬಾಕ್ಸಿಗೆ ಮಾಡಿಕೊಡ್ಬಹುದು, ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ಕೋಬಹುದು, ಅಥವಾ ನೀವು ಇದನ್ನು ಡಿನ್ನರ್ಗೆ ಮಾಡ್ಕೋಬಹುದು, ಅಥವಾ ಯಾರಾದರೂ ನೆಂಟರು ಬಂದಾಗ ಕೂಡ ಇದನ್ನು ನೀವು ಕ್ವಿಕ್ಲಿ ಮಾಡಿಕೊಡೋ ಅಂತಹ ಒಂದು ರೆಸಿಪಿ. ತುಂಬಾ ಸೂಪರಾಗಿರುತ್ತೆ. ಇದ್ರ ಜೊತೆ ಕಾಂಬಿನೇಷನ್ ಅಂದರೆ ಮಸೂರ್ ಬಜ್ಜಿ ಅಂತ ಇದನ್ನು ನೀವು ಮಾಡ್ಕೋಬಹುದು. ಇಲ್ಲಿ ನಾನು ಬುಲೆಟ್ ರೈಸ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಸೋನಾ ಮಸೂರಿ ಅಕ್ಕಿ ಅದೇ ಅಂತಲೇ ಹೇಳಬಹುದು. ಇಲ್ಲಿ ನಾನು 1.5 ಕಪ್ ಅಕ್ಕಿನ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ. ಇಲ್ಲಿ ನಾನೇನಿಲ್ಲಿ ನೆನೆ ಹಾಕಿಲ್ಲ, ಏನಿಲ್ಲ, ಅವಾಗೆ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ಗ್ಯಾಸ್ ಸ್ಟೋವ್ನ ಆನ್ ಮಾಡಿದ್ದೀನಿ. 2 ಚಮಚ ಎಣ್ಣೆನ ಹಾಕಿದ್ದೀನಿ. ಆಮೇಲೆ 1 ಚಮಚ ತುಪ್ಪನ ಹಾಕೋತಾ ಇದ್ದೀನಿ. ಇಲ್ಲಿ ಎರಡು ಮಿಕ್ಸ್ ಮಾಡಿದಾಗ ಘಮ ಅಂತ ಪರಿಮಳ ಏನಿದೆಯಲ್ಲ, ಸೂಪರಾಗಿರುತ್ತೆ. ಇಲ್ಲಿ ನಾನು ಪಲಾವ್ ಎಲೆ ಮತ್ತು ಜೀರಿಗೆ, 1 ಅನಾನಸ್ ಹೂವು ಮತ್ತು 1 ಲವಂಗ, 2 ಏಲಕ್ಕಿನ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ 2 ಹಸಿಮೆಣಸಿನ್ಕಾಯಿ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗೋವರೆಗೂ ಇಲ್ಲಿ ನಾವು ಮಸಾಲೆನ ರೆಡಿ ಮಾಡ್ಕೋಬಹುದು. ಇವಾಗ ಇಲ್ಲಿ 1 ಬಟ್ಟಲು ಮೊಸರನ್ನು ತೊಗೊಂಡಿದ್ದೀನಿ ನಾನಿಲ್ಲಿ. ಆಮೇಲೆ ಅದಕ್ಕೆ ಧನಿಯಾ ಪೌಡರು, ಸ್ವಲ್ಪ ಅರಿಶಿಣ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಇದಕ್ಕೆ ಅಚ್ಚ ಖಾರದ ಪುಡಿ. ಯಾಕೆಂದರೆ ನಾವು ಅಲ್ಲಿ 2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ, ಅದಕ್ಕೆ ಇಲ್ಲಿ ನಾನು ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ. ಆಮೇಲೆ 1 ಚಮಚ ಗರಂ ಮಸಾಲ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಈ ಮೊಸರಿನಲ್ಲೇ ಹಾಕಿ ಚೆನ್ನಾಗಿ ಇವಾಗ ನಾವು ಮಸಾಲೆನ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಒಟ್ಟಿಗೆ ಮಿಕ್ಸ್ ಆಗಬೇಕು, ಪೇಸ್ಟ್ ಥರ ಆಗಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದುಬಿಟ್ಟು ಹೆಚ್ಕೊಂಡು ಇದರಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಆಮೇಲೆ 2 ದೊಡ್ಡದಾದಂತಹ ಆಲೂಗಡ್ಡೆನ ಈ ಥರ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿ ಮೊದಲೇ ಇಟ್ಟಿದ್ದೆ ನಾನು. ಏಕೆಂದರೆ ಹಾಗೆ ಇಟ್ಟರೆ ಇದು ಕಪ್ಪಾಗಿಬಿಡುತ್ತಲ್ವ, ಅದಕ್ಕೋಸ್ಕರ ನಾನು ನೀರಲ್ಲಿ ಇಕ್ಕಿದ್ದೀನಿ, ಮತ್ತೇನಿಲ್ಲ. ನೀವು ಡೈರೆಕ್ಟು ಕಟ್ ಮಾಡಿಕೊಂಡು ಇದರಲ್ಲೇ ನೀವು ಹಾಕೋಬಹುದು. ನಾನಿವಾಗ ಇದರಲ್ಲಿ ಹಾಕೋತಾ ಇದ್ದೀನಿ. ಮೊಸರಿನಲ್ಲಿ ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಂಡೆ. ಇಲ್ಲಿ ನೋಡಿ, ನಮ್ಮ ಮಸಾಲೆ ರೆಡಿ ಆಯಿತು. ಇವಾಗ ಇಲ್ಲಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೆ ನಾವು ಈ ಮಸಾಲೆ ಪದಾರ್ಥ ಏನಿದೆಯಲ್ಲ ಅದನ್ನು ಇದರಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡ್ಬಿಟ್ಟು 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಎಣ್ಣೆ ಎಲ್ಲನೂ ಮೇಲೆ ಬಂದಿದೆ. ಆವಾಗ ನಾವು ಇದಕ್ಕೆ ತೊಳೆದೇನು ಅಕ್ಕಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಇದರಲ್ಲಿ ಸೇರಿಸ್ಕೋಬೇಕು. ಇವಾಗ ಸೇರಿಸ್ಕೊಂಡಾಯಿತು, ನೋಡಬಹುದು ನೀವು. ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಜೋರಾಗಿ ಮಿಕ್ಸ್ ಮಾಡ್ಕೋಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನು 1.5 ಲೋಟ ಅಕ್ಕಿ ತೊಗೊಂಡಿದ್ದಿಲ್ಲ. ಇಲ್ಲಿ ನಾನು 3 ಗ್ಲಾಸ್ ನೀರನ್ನು ಹಾಕಿದ್ದೀನಿ. ಹಾಕಿ 3 ವಿಸಿಲ್ ಆಗಬೇಕು. ಇವಾಗ 3 ವಿಸಿಲ್ ಆಗೋವರೆಗೂ ಇದನ್ನು ಇಟ್ಕೋಬೇಕು. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈ ತರಹ ವಿಡಿಯೋಗಾಗಿ ನೀವು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೋಡಿ, ಇವಾಗ ನಮ್ಮ ಒಂದು ಆಲೂ ಬಿರಿಯಾನಿ ರೆಡಿ ಆಯಿತು. ಇವಾಗ ನಾನು ಲಿಡ್ ಓಪನ್ ಮಾಡಿದ್ದೀನಿ. ಆಮೇಲೆ ನಾನು ಇಲ್ಲಿ ಅರ್ಧ ನಿಂಬೆ ಹಣ್ಣನ್ನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ರುಚಿ ಎಷ್ಟು ಇಂಪಾರ್ಟೆಂಟ್ ಅಂದರೆ ಅಷ್ಟು ಇಂಪಾರ್ಟೆಂಟು, ಮತ್ತು ತುಂಬಾ ಚೆನ್ನಾಗಿ ಬಂದಿದೆ ಇದು. ನೋಡಬಹುದು ನೀವು ಎಷ್ಟು ಉದುರಾಗಿದೆ. ಬಿರಿಯಾನಿ ಅಂದರೆ ಉದುರಾಗಿದ್ರೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮೆತ್ತಗಾದರೆ ಅದು ತಿನ್ನೋಕ್ಕೆ ಹೋಗಲ್ಲ. ಆಹಾ, ಏನು ಪರಿಮಳ ಬರ್ತಾಯಿದೆ ಅಂದರೆ ಸೂಪರಾಗಿದೆ ಫ್ರೆಂಡ್ಸ್. ಹದ ಕೂಡ ಅಷ್ಟೇ ಚೆನ್ನಾಗಿ ಬಂತು. ಈ ರೀತಿಯಾಗಿ ನೀವು ಅಳತೆ ಪ್ರಕಾರವಾಗಿ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್. ನೋಡಿ, ನಾನಿಲ್ಲಿ ಸರ್ವ್ ಮಾಡಿದ್ದೀನಿ ಪ್ಲೇಟ್ಗೆ ಆಲೂ ಬಿರಿಯಾನಿ. ಅದ್ರ ಜೊತೆ ಕೋಸಂಬರಿ ಅಂತಲೇ ಹೇಳ್ಬೋದು. ಇದ್ರ ಜೊತೆ ಕಾಂಬಿನೇಷನ್ ಸೂಪರಾಗಿರುತ್ತೆ.
ಆಲೂ ಬಿರಿಯಾನಿ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲರೂ ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ನೀವು ಕೂಡ ಟ್ರೈ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್ ಟೇಕ್ ಕೇರ್.